ನಮಸ್ತೆ ಸ್ನೇಹಿತರೆ, ಪಾರಂಪರಿಕ ನಾಟಿ ವೈದ್ಯರು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆಂಬ್ರೋ ಧರ್ಮಸ್ಥಳ. ವೈದ್ಯೋ ನಾರಾಯಣೋ ಹರಿ ಎಂಬ ಉಕ್ತಿಯಂತೆ ವೈದ್ಯನಾದವನು ದೇವರಿಗೆ ಸಮನಾದವನು. ಆತನು ರೋಗಿಯ ರೋಗವನ್ನು ಪರಿಹರಿಸುವಾತ. ಮುಚ್ಚುಮರೆ ಮಾಡದೆ ರೋಗಿಯು ತನ್ನ ಅಂತರಂಗವನ್ನು ಬಿಚ್ಚಿಡುವುದು ಕೇವಲ ವೈದ್ಯನ ಮುಂದೊಂದೇ. ಹೀಗಾಗಿ ಆತನು ಕೇವಲ ರೋಗ ಪರಿಹಾರಕಾರನಾಗಿರದೆ ರೋಗಿಯ ಸಹಚಿಂತಕನೂ ಆಗಿರುತ್ತಾನೆಂದು ಹೇಳಬಹುದು. ಇಂತಹದ್ದೇ ಧ್ಯೇಯ ವಾಕ್ಯದೊಂದಿಗೆ ತನ್ನ ಜೀವನದುದ್ದಕ್ಕೂ ಅವಳಡಿಸಿಕೊಂಡು ಬರುತ್ತಿರುವ ಧರ್ಮಸ್ಥಳ ಗ್ರಾಮದ ಪಸೋಳಿಕೆ ಎಂಬ ಊರಿನವರಾದ ಇವರು ನಲಿಕೆ ವಾಸು. ಪಾರಂಪರಿಕ ನಾಟಿ ವೈದ್ಯ ಪಂಡಿತರೆಂದೇ ಪ್ರಖ್ಯಾತರು ಮತ್ತು ಪರಿಚಿತರು. ಇವರ ಬದುಕು ಸ್ವಾರ್ಥವಿಲ್ಲದ ನಿಸ್ವಾರ್ಥ ಸೇವೆ. ಕೆಲವೊಮ್ಮೆ ಬಂದ ರೋಗಿಗಳ ಕೈಯಲ್ಲಿ ದುಡ್ಡು ಇಲ್ಲದಿದ್ದರೂ ಮದ್ದು ಕೊಡದೆ ಬರೀ ಕೈಯಲ್ಲಿ ಕಳುಹಿಸಿದವರಲ್ಲ. ಕಳೆದ 25 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಇಂತಹ ಮಹನೀಯರನ್ನು ಸ್ಥಳೀಯವಾಗಿ ನಡೆಸುವಂಥ ಕಾರ್ಯಕ್ರಮಗಳಲ್ಲಿ ಮತ್ತು ಸರ್ಕಾರ ಮಟ್ಟದಲ್ಲಿ ನಡೆಸುವಂಥ ಕಾರ್ಯಕ್ರಮಗಳಲ್ಲಿ ಗೌರವಿಸಬೇಕೆನ್ನುವುದು ಆಂಬ್ರೋ ಧರ್ಮಸ್ಥಳ ಯೂಟ್ಯೂಬ್ ವಾಹಿನಿಯ ಕಳಕಳಿಯ ಮನವಿಯೊಂದಿಗೆ ಪಾರಂಪರಿಕ ನಾಟಿ ವೈದ್ಯರು 2ನೇ ಕಾರ್ಯಕ್ರಮದ ಸಂದರ್ಶನ ಪಾರಂಪರಿಕ ನಾಟಿ ವೈದ್ಯ ಪಂಡಿತರಾದ ನಲಿಕೆ ವಾಸು ಅವರೊಂದಿಗೆ. ಹಾಯ್ ವೀಕ್ಷಕರೇ, ಧರ್ಮಸ್ಥಳದಿಂದ ಸುಮಾರು 2 ಕಿಲೋಮೀಟರ್ ಮುಂದೆ ಪಸೋಳಿಕೆ ಎಂಬ ಸಣ್ಣ ಗ್ರಾಮದಲ್ಲಿ ನಾವಿದ್ದೇವೆ. ಪ್ರಕೃತಿ ರಮಣೀಯವಾದ ಈ ಸಣ್ಣ ಗ್ರಾಮದಲ್ಲಿ ವಾಸು ನಲಿಕೆ ಎಂದು ಪ್ರಖ್ಯಾತವಾಗಿರುವಂತಹ ವಾಸು ನಲಿಕೆ ಅವರು ಇದೀಗ ನಾಟಿ ವೈದ್ಯ ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 25 ವರ್ಷಗಳಿಂದ ಅವರು ಈ ನಾಟಿ ವೈದ್ಯೆಯಲ್ಲಿ ಪರಿಣತರಾಗಿರ್ತಾರೆ. ಅವರು ಸಾಮಾನ್ಯ ಚಿಕನ್ ಗುನ್ಯಾದಿಂದ ಹಿಡಿದು ಅನೇಕ ರೀತಿಯಲ್ಲಿ ಪೀಡ್ಸ್ಗಳು, ಅಪಸ್ಮಾರಗಳು ಹಾಗೂ ಹೊಟ್ಟೆಗೆ ಔಷಧಿಗೆ ಏನಾದರೂ ಹಾಕಿದ್ದಲ್ಲಿ ಅದಕ್ಕೂ ಮದ್ದು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಅವರೊಂದಿಗೆ ಕೇಳಿ ನಾವು ಪಡೆಯೋಣ ವೀಕ್ಷಕರೇ. ಈರ್ನ ಪುದರ್ ಬಂಡ್ಲೆ ಎಣ್ಣ ಪುದಾರು ವಾಸು ಒಂಜಿ 29 ವರ್ಷದಿಂಚೆ ಈ ಚಿಕನ್ ಗಂಜಾಗು ಬೊಕ್ಕ ಪೀಡಿಸಿಗು ಬೊಕ್ಕ ಕೆಂಪುಗು ಒಕ್ಕ ಸುತ್ತು ಸರ್ಪಗೆಂದಾಳಿಗೆ ಮತ್ತು ಮರ್ದು ಗೊರಂದು ಬಿಡ್ಡೆ ಅವು ದೇವರನ್ನ ದಯಟ್ಟು ಆ ಮಂಜುನಾಥ ಸ್ವಾಮಿನ ದಯಟ್ಟು ಅವು ಒಂದುಂಡು ಬೊಕ್ಕ ಎಷ್ಟೋ ಜನ ಬರ್ಪೇರು ದುಡ್ಡು ಏನು ದುಡ್ಡುಗೂ ಆಯ್ಕುಜಿ ದುಡ್ಡಿದ್ದ ಜನ ಧರ್ಮಗೆ ಏನು ಕೊರ್ದು ಬಿಡ್ತೆ ಧರ್ಮಗೆ ಇತ್ತನಾಗ್ಲು ಕೊಡ್ಪೇರು ಈ ಜನಗೆಲ್ಲ ಅಗಲ್ ಆ ಸಿಕಾನ ನೋಡು ಬೆಲೆಲ್ದಲ್ಪ 7 ಜನ ಜೆತ್ತದಿತ್ತೇರು ಅಗಲ ದಾರ ಇಜ್ಜಿ ಏನೋ ಇಂಕ ಪಂಡೇರಿ ಏನು ಪೋಯೆ ಜೆತ್ತಿನಲ್ಲೇರಿ ಆಯ್ತು ಅಂದ್ಪಣ ಅಕಲ ದಾಲಜ್ಜಿ ಜನ ಒಳ್ಳೆಜ್ಜಿ ಏನು ಮರ್ದುಕೊಂಡು ಪೆಂದು ಮುಳು ಮರ್ದು ರೆಡಿ ಮಾಡ್ತದೆ. ಆ 7 ಜನ ಕೊರಿ 7 ಜನ 4 ದಿನ ತಲೆ ಲಕ್ಕದು ಅಕಲ ಬೇರೆ ಮಲ್ಪರು ಶುರು ಮಾಡ್ತೇರಿ. ಹನ್ನೆರಡು ಇಂಕ ಅರಿತ ಮುಡಿ ತಾರಾಯಿ ಬಜ್ಜಿ ಪುರಕೊಂಡು ತೋರ್ತೀರಿ ಗೊತ್ತೇ. ಏನು ದುಡ್ಡು ಕೊಡೋದು ಈ ಬೇರೆ ಮಲ್ಪಣ ದುಡ್ಡು ಕೊರಿಯರ್ನದೇ ತೊಂಡೆ ಜನ ಇಂಕ ಅಜ್ಜ ದೇವರಿಗೆ ಮತ್ತು ದೀಪ ಗೊತ್ತಾವಳತ್ತ ಇಂಕ ಅಜ್ಞಾನ ಎಡ್ಡೆ ಸಹಾಯ ಉಂಟು. ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿನ ಅಜ್ಞಾನ ಆ ದಯಟ್ಟು ಏನು ಕೊರ್ಪಣ ದಣ್ಣ ಈತನಂಟ ಕೊರೋನಾ ಮರ್ದನು ಅಕ್ಳು ಪಲ್ಪಾದ ಕೊಡ್ತೇರು ಏನು ಕೊರ್ಪಣ ಮಾತ್ರ ಸಹಾಯ ಆಕ್ರಮ ನಾವು ಇಂಚಿನಾಗ ಅಂದ ಅಕ್ಳ ಹೆಂಗೆ ಕೊಂಚ ಜ್ಞಾನ ಶಕ್ತಿ ಕೊಡ್ತೇರು. ಆ ಜ್ಞಾನ ಶಕ್ತಿ ಪ್ರಕಾರ ಏನು ಹಿಂಗೆ ಕೊರೊಂದುಳ್ಳೆ. ಅವರು ಹೇಳೋದು ಏನಂತ ಹೇಳಿದರೆ, ಚಿಕನ್ ಗುನ್ಯದಿಂದ ಹಿಡಿದು ಹೊಟ್ಟೆಗೆ ಏನಾದರೂ ಕೈ ಮದ್ದು ಬಿದ್ದರೆ ಹಾಗೂ ಸರ್ಪಸುತ್ತು ಇಂಥವುಗಳಿಗೆ ಅವರು ಮದ್ದನ್ನು ಕೊಟ್ಟು ಪಾರಂಪರ್ಯವಾಗಿ ಬಂದಿರ್ತಾರೆ. ಹಾಗೆ ಅವರದು ಪ್ರತಿಫಲಾಪೇಕ್ಷೆ ಇಲ್ಲದಂತಹ ಒಂದು ಔಷಧೀಯ ಚಿಕಿತ್ಸೆ ಹಾಗೂ ಬಂದಂಥ ಯಾರಾದರೂ ಗ್ರಾಹಕರು ಅವರಿಗೆ ತಿಳಿದು ಏನಾದರೂ ಕೊಟ್ಟಲ್ಲಿ ಮಾತ್ರ ಅವರಿಗೆ
ಒಂದು ಮದ್ದುಗಳನ್ನು ಸಂಘಟಿಸುವಂತಹ ಒಂದು ಕೆಲಸ ಅನೇಕ ಖರ್ಚು ವೆಚ್ಚಗಳು ಇರ್ತದೆ. ಅದಕ್ಕೆ ಏನಾದರೂ ತಿಳಿದುಕೊಟ್ಟಲ್ಲಿ ಅದಕ್ಕೆ ಪರಿಹಾರ ಆಗುತ್ತದೆ. ಹಾಗೆ ಅವರಿಗೆ ಪ್ರೇರೇಪಣೆ ಯಾರು ಅಂತ ಹೇಳಿದರೆ ಅವರ ಮನೆಯ ಅಂಗಳದಲ್ಲಿ ಕೊರಗಜ್ಜನ ಸಾನ್ನಿಧ್ಯವಿದೆ. ಆ ಕೊರಗಜ್ಜನ ಪ್ರೇರೇಪಣೆಯಿಂದ ಅವರು ಈ ಮದ್ದನ್ನು ಕೊಡ್ತಾ ಇದ್ದಾರೆ. ಹಾಗೆ ಅವರಲ್ಲಿ ಕೇಳೋಣ. ಸರ್ಪಗೆಂದಳಿಗೆ ಸರ್ಪ ಸುತ್ತು ಐಕ್ ವಾನಮನೆದ ಮರ್ದು ಎಂಚ ಐಕ್ ಪಥ್ಯ ಮಿನಿ ಉಂಡ ಪತ್ತೆ ಉಂಡು ಒಂಜಿ ವಾರದ ಪತ್ತೆ ಉಂಡು ಪೇರು ಬರದಲ್ಲಿ ಎಣ್ಣೆದ ಬಸ್ ಮುಟ್ಟರಲ್ಲಿ ಬೊಕ್ಕ ಐಕೊಂಜಿ ತಡೆ ಕಟ್ಟಿದ 100 ರೂಪಾಯಿ ಸರ್ಪಗೆಂದಾಳಿ ಒಕ್ಕ ಸುತ್ತುಗಳು ಅಂಚಾನೆ ಬೊಕ್ಕ ಕೆಂಪುಗಳು ಅಂಚಾನೆ ಈ ಮೂಜಿ ದೊಟ್ಟು ಅವು ಜೋರುದಲ್ಲಿ ಬಂಡ ಸರ್ಪಗೆಂದಾಳಿ ಸೂಗೆಂದಾಳಿ ಬೊಕ್ಕ ಕೆಂಪು ಮಾತ್ರ ಮರ್ದು ಗೊರೊಂದು ಒಳ್ಳೆ ಅವು ಈತಿನಟ್ಟ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಎಲ್ಲ ಅಜ್ಜಿಯೆಲ್ಲ ನಡಪಡುದು ಸರ್ಪ ಸುತ್ತಿಗೆ ಅವರು ಮದ್ದು ಕೊಡ್ತಾರಂತೆ. ಅದಕ್ಕೆ ಪಥ್ಯಗಳನ್ನು ಈಗಾಗಲೇ ಹೇಳಿದ್ದಾರೆ. ಅವರು ಎಲ್ಲ ದೇವರುಗಳನ್ನು ಮನಸಾರೆ ನೆನೆಸಿಕೊಂಡು ಕೊಡುವಂತಹ ಈ ಒಂದು ಮದ್ದು ಔಷಧಿಯ ಗುಣ ಎಲ್ಲರಿಗೂ ಫಲಿಸಿದಂತೆ. ಹಾಗೆ ಇನ್ನು ಅನೇಕ ಬೇರೆ ಬೇರೆ ರೀತಿಯ ಸಣ್ಣ ಪುಟ್ಟ ಮದ್ದುಗಳನ್ನು ಕೂಡ ಕೊಡ್ತಾರೆ. ಅದು ಈಗ ಬೆಟ್ಟ ಗುಡ್ಡಗಳಿಂದ ಮದ್ದುಗಳನ್ನು ಶೇಖರಣೆ ಮಾಡಲಿಕ್ಕೆ ತುಂಬ ಕಷ್ಟ ಇರುವುದರಿಂದ ಈಗಾಗಲೇ ಅವರು 3-4 ನಮೂನೆಯ ಮದ್ದುಗಳನ್ನು 4 ನಮೂನೆಯ ಕಾಯಿಲೆಗಳಿಗೆ ಮದ್ದುಗಳನ್ನು ಕೊಡ್ತಾ ಇದ್ದಾರೆ. ಹಾಗೆ ಅವರು ವೃತ್ತಿಪರವಾಗಿ ಮೊದಲು ಮೇಸ್ತ್ರಿ ಕೆಲಸ, ಗಾರೆ ಕೆಲಸ ಹೀಗೆ ಮುಂತಾದ ಕೆಲಸಗಳಲ್ಲಿದ್ದರು. ಅಜ್ಜನ ಪ್ರೇರೇಪಣೆಯಿಂದ ಅವರು ಈಗ ನಾಟಿ ವೈದ್ಯ ಚಿಕಿತ್ಸೆಗೆ ಸಿದ್ಧರಾಗಿದ್ದಾರೆ. ಈಗ ಅದನ್ನೇ ಪಾರಂಪರ್ಯವಾಗಿ ಮಾಡ್ತಾ ಬಂದಿರ್ತಾರೆ. ಅಜ್ಜಿಯರಿ ಅಜ್ಜಿಯರಿ ಕುಜುಂಬೆ ಉಂಟುಪಣಾರ ಅಜ್ಜಿಯರಿ ಆರನ ಪೂಜಾರಿ ಆರೆಳಿದು ಏನು ಅಜ್ಜಿ 6 ಪಂಡು ಇತ್ತೇರು 6 ಮರದ ಎತ್ಪಣಾಗ ಏನಾಳೆ ತುಂಬ ಅಂತೀರು ಎಲ್ಲಿ ಎತ್ಪಣಾಗ അതിനോടൊക്കെ 6 പോದು ಇತ್ತೆ 6 ಪುಸ್ತಕ ಹೆಂಗೆ ಸಿಕ್ಕಿದಲ್ಲಿ ದುಂಬುದ ದೆಂಜಿ ಆಯ್ತು ಇಂಚಿಂಚಿನ ಮರದ ಪೂರಾಯ್ತು ಅವ್ರು ಬರೀತೇರು 6 ಎಡ್ಡೆ ಕಲ್ಪತ್ತಿ ಮಲಯಾಳ ಮಂತ್ರಗಳ ಗೊತ್ತುಂಡಾರಿ ಊರ ಮಂತ್ರಗಳ ಗೊತ್ತುಂಡು. ಈ ಬಂಜಿಗೆ ಮರದ ಪಾಡ್ಬೇರತ್ತ ಅವು ತಡೆಗಟ್ಟದು ಪಾಡ್ಬೇರು ಎಂಚಿನಡಿ ಮಲಯಾಳ ಮಂತ್ರೋಡು ಪಾಡ್ಬೇರು, ಕನ್ನಡ ಮಂತ್ರೋಡು ಪಾಡ್ಬೇರು, ತುಳು ಮಂತ್ರೋಡು ಪಾಡ್ಬೇರು. ಅವು ಪೂರ ಗೊತ್ತು ಅವು ಪೂರ ಇಟ್ಟು ಉಂಡು ಅಂಚದು ಹೂವು ಇಟ್ಟು ಪಾಡಬೇರೆ ಅಯ್ನು ಆ ತಡನ್ ಗಿಚ್ಚಾದು ಯಾನ್ ಮರ್ದು ಕೊರ್ಪನ ಈಗೆಲ್ಲ ಮರ್ದು ಪೋಪುಜಿ ಏಳ್ನ ಮರ್ದು ಕೊರ್ಪದ ಮಂಡ ಅವನು ಐಕು ಮಾಹಿತಿ ಗೊತ್ತು ಬೋಡು ಮಾಹಿತಿ ಬೋಡು ಇಂಚೆಂಚ ಕೊರೋಡು ಈತು ಹೊರ್ತು ಕೊರೋಡು ಬೊಳ್ಪುದ ಮಧ್ಯಾಹ್ನ ಕೊರಡ ಅಂದ ಆ ಬುಳ್ಪುಗೆ ಕೊರೋಡು ಮಧ್ಯಾಹ್ನಗೆ ಕೊರೋಡು ಬಯ್ಯಾಗ ಕೊರೋಡು ಗೊತ್ತಂಡೆ ಅಂಚ ಮಾತ್ರ ಉಂಟು ಮರದೋಡು ಎಡ್ಡೆ ಪತ್ತೆ ಮಲ್ಪೋಡು ಎನ್ನ ಮರದೋಡು ಪತ್ತೆ ಮಂಡ ನೆಕ್ ಮಾತ್ರ ಒಯ್ಕೆಗೆ ಒಕ್ಕ ಸುತ್ತ ಕೆಂಪು ಬೊಕ್ಕೊಂಜಿ ಎಣ್ಣೆ ಕೊರ್ಪೇವೆ ಕೈಗಾರು ಬೆಳಪನೆ ಸೊಂಟ ಬೆಳಪನೆ ಪೂರ ಎಣ್ಣೆ ಎಲ್ಲ ರೆಡಿ ಮಾಡ್ತೇವೆ ಅವ ಅಂಗಡಿ ಮರದ ಮಾತ್ರ ಪಾಡೋಡಾಯ್ತು ಗೊತ್ತಂಡೆ ಪೂರ ಕೊರ್ಪೇನೆ. ವೀಕ್ಷಕರೇ, ಹೊಟ್ಟೆಗೆ ಕೈವಿಷದ ರೀತಿಯಲ್ಲಿ ಏನಾದರೂ ಮದ್ದು ಬಿದ್ದಲ್ಲಿ ಅವರು ಅದಕ್ಕೂ ವಾಮಿಟ್ ಆಗಿ ಹೋಗಲಿಕ್ಕೂ ಇಲ್ಲ ಇದ್ದರೆ ಜುಲಾಬಿನ ರೀತಿಯಲ್ಲಿ ಹೋಗಲಿಕ್ಕೂ ಅವರು ಮದ್ದನ್ನು ಕೊಡ್ತಾರೆ. ಆದರೆ ಯಾವುದನ್ನು ಕೂಡ ಮದ್ದು ಕೊಡುವಾಗ ಅವರು ದೇವರುಗಳನ್ನು ಮನಸಾರೆ ನೆನೆಸಿಕೊಂಡು ಕೊಡುವಂತಹ ಕಾರ್ಯಕ್ರಮ ಇಂದಿನವರೆಗೂ ಯಾವುದೂ ಫೈಲೂರ್ ಆಗಲಿಲ್ಲ. ಇನ್ನು ಮುಂದೆಯೂ ಕೂಡ ಅದೇ ರೀತಿ ಆ ದೇವರುಗಳನ್ನು ನಂಬಿಕೊಂಡು ಅವರು ಈ ಒಂದು ಕಸುಬನ್ನು ಮುಂದುವರಿಸಲಿ ಅಂತ ಹೇಳ್ತಾ ಒಂಜಿ ದೇವರ ಬತ್ತಲಿಕ್ಕೆ ಬರ್ತಾರೆ ಇಡೀ ಯಾನು ಪ್ರಚಾರ ಮಾಡ್ತಾರೆ ಗೊತ್ತಿ ರೆಡಿಯನ್ನ ಬರ್ತಾರೆ ಅಕ್ಲ ಪುಲ್ಲಾರು ಗೊತ್ತಿ ಗೊತ್ತಾನೆ ಎಂಬ್ರ ಧರ್ಮಶಾಲ ಸಾನಾಲು ಇತ್ತೇನ ಯಾನು ಪಾತೆರನ್ನು ಉಳ್ಳೆ ಅಕ್ಕೆ ಮಾತೆ ಅಕ್ಲೆಗೆ ಅಕ್ಲು ಪೋಯಿನಲ್ಪ ಬತ್ತನಲ್ಪ ಅಕ್ಲ ಇಂಚಿನ ಬೇಲೆ ಉಳ್ಪೇರ ఆయన ಪೂರ ದೈವೇರಿ ఆయన ನಡಪುಡ್ದು ಗೊರೊಂದು ಎನ್ನ ಪ್ರಾರ್ಥನೆ ಆ ಕುರಗಜ್ಜೆಲ್ಲ ಮಂಜುನಾಥ ಸ್ವಾಮಿಗಳು ಹಾಕಿಲ್ಲ ಕುರಗಜ್ಜೆಲ್ಲ ಅಜ್ಜಿಯರು ಕುಜುಂಬೆ ಅಂತ ಮಳ್ಳುದಾರು 6 ಮಲ್ಲ ಪಂಡಿತ್ತೇರು ಒಂಜಿ ಬೈ ರಡ್ಡು ಗೋಣೇರನ್ನು ಕಟ್ಟದಿತ್ತೇರು ಒಂಜಿ ಕಿದೆಟ್ಟು ಸಂಕಮೇಳೆ ಬರ್ತದೆ ಮಡಿಕೆ ಬಾಡದು ಎತ್ತುಂಡು ಒಂಜಿ ಗೋಣಿ ಅಂಚುಡು ಸುಣಿಪುಂಡು ಒಂಜಿ ಗೋಣಿ ಇಂಚುಡು ಸುಣಿಪುಂಡು ಅಪ್ಪ ಎಂಕಲ್ನ ಇದು ಎಲ್ಲಿ ಇಲ್ಲ ಅಪ್ಪ ಅಜ್ಜಿಯರನ್ನ ತಂಪೇರು ಅಜ್ಜಿಯರು ಪಂಡೇರೆ ಈ ಪೋಪಂಡ ಮರ್ಯಾದೆ ಪೋಲ ಇಜಂಡ ನೀನು ಓಲನ್ನ ಕೊಂಡು ಬಿಡ್ಪೆ ಅಂದೆ ಸರಿ ಯಾನ್ ಪಂಡ ನಂಬಾಯರು ಎತ್ತ ವರ್ಷ ಆಂಡೆ ಅಪ್ಪಗೆ 6 ನಾನು ಹೇಳ್ತೇವೆ ಐನು ತಡೆ ಕಟ್ಟಿದ್ದು ಒಂಜಿ ದಡೆ ಪಾಡ್ದು ನೇರ್ತಾನೆ ಸೈಡ್ ಕೊಂಡು ಬಿಡ್ತೇರು ಐಂಕ ದಾಲ ಪೆಟ್ಟು ಮಲ್ಪಿಗ್ಯಾರೆ ಸಂಕ ಮೇಲೆ ಕೂತ್ಕೊಂಡು ನಾರಾಯಣ ಇಲ್ಲದ ಮುಟ್ಪಾನೆ
ಉಕ್ರೇವಂತನಾರ್ನ ಗೋಣೇರು. ವೀಕ್ಷಕರೇ, ಇದಿಷ್ಟು ನಾಟಿ ವೈದ್ಯದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಹೇಳಿಕೊಟ್ಟಿದ್ದಂತಹ ನಮ್ಮ ನಾಟಿ ವೈದ್ಯರಾಗಿರುವಂತಹ ಪಂಡಿತರು ಅಂತ ಹೆಸರಾಗಿರುವಂತಹ ವಾಸು ಅವರಿಗೆ ನಮ್ಮ ಎಂಬ್ರೋ ಚಾನೆಲ್ ಧರ್ಮಸ್ಥಳ ಇವರ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಈ ಇಂದಿನ ಈ ನಾಟಿ ವೈದ್ಯ ಕಾರ್ಯಕ್ರಮದ ಸಂದರ್ಶನ ಇವತ್ತಿಗೆ ಮುಕ್ತಾಯವಾಯಿತು. ಕ್ಯಾಮ್ರಾಮ್ಯಾನ್ ಎಂಬ್ರೋ ಧರ್ಮಸ್ಥಳದ ಜೊತೆಗೆ ಕನ್ಯಾಡಿ ಶಶಿಕುಮಾರ್. ಧನ್ಯವಾದಗಳು.